ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಂದಿತಾ ಲೈಫ್ಗೆ ಸ್ವಾಗತ. ಬನ್ನಿ, ಇವತ್ತು ಗುರುವಾರ ರಾಯರ ದರ್ಶನ ಮಾಡೋಣ. ಎಲ್ಲರಿಗೂ ಒಂದು ಸಲ ಜೀವನದಲ್ಲಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಆಸೆ ಇರುತ್ತೆ. ಅದು ನನಗೂ ಇತ್ತು. ತುಂಬ ದಿನಗಳಿಂದ ಮಂತ್ರಾಲಯ ದರ್ಶನ ಮಾಡಬೇಕು, ರಾಯರ ದರ್ಶನ ಮಾಡಬೇಕಂತೇಳಿ ತುಂಬ ಆಸೆ ಇತ್ತು, ಆಗಿರಲಿಲ್ಲ. ಅದು ನಾವು ಏನೇ ಅಂದ್ಕೊಂಡ್ರೂ ಆಗೋದಿಲ್ವಂತೆ. ಅಂದರೆ ನಾವು ಹೋಗಬೇಕು ಅಂದ್ಕೊಂಡಾಗ ನಾವು ಏನೇ ಒಂದು ಪ್ರಯತ್ನ ಮಾಡೋದು ಆಗೋದಿಲ್ವಂತೆ. ರಾಯರು ಕರೆಸ್ಕೊಬೇಕು ಅಂತ ನಮ್ಮನ್ನು ಅಂದ್ಕೊಂಡಾಗ ನಾವು ಏನು ಆಗೋದಿಲ್ಲ ಅಂದರೂ ಸಹ ಹೋಗ್ತೀವಂತೆ. ಹಾಗಾಗಿ ನಾವು ಸಡನ್ನಾಗಿ ಹೋಗಬೇಕು ಅಂದ್ಕೊಂಡಿರಲಿಲ್ಲ. ಆಸೆ ಇತ್ತು ಮನಸ್ಸಲ್ಲಿ, ಹೋಗೋಕ್ಕಾಗ್ತಿರ್ಲಿಲ್ಲ. ಸಡನ್ನಾಗಿ ರಾಯರ ದರ್ಶನ ಮಾಡೋಕ್ಕೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು ರಾಯರ ದರ್ಶನ, ಚೆನ್ನಾಗಾಯಿತು ನಮಗೆ. ರಶ್ ಏನಿರಲಿಲ್ಲ, ಯಾಕಂದರೆ ನಾವು ಗುರುವಾರ ಹೋದರೆ ತುಂಬ ರಶ್ ಇರುತ್ತೆ ಅಲ್ಲಿ. ನಾವು ಬುಧವಾರ ಏನೋ ಹೋಗಿದ್ವಿ, ಹಾಗಾಗಿ ಅಷ್ಟು ರಶ್ ಇರಲಿಲ್ಲ. ನಾವು ಹೋಗಿದ್ದಾಗ ರೂಮ್ ಎಲ್ಲ ಚೆನ್ನಾಗಿ ಸಿಕ್ತು ಅಲ್ಲಿ. ಸ್ನಾನ ಎಲ್ಲ, ನದಿ ಸ್ನಾನ ನಮ್ಮ ಮನೆಯವರೆಲ್ಲ ಹೋಗಿ ಮಾಡಿಕೊಂಡು ನಾವು ರೂಮಲ್ಲೇ ಸ್ನಾನ ಎಲ್ಲ ಮಾಡಿ, ಅವರು ಮುಡಿ ಕೊಟ್ಕೊಂಡು, ಮಕ್ಕಳು ಅವರು ಮುಡಿ ಕೊಟ್ಟರು ದೇವರಿಗೆ. ಮುಡಿ ಕೊಟ್ಟು ದೇವರ ದರ್ಶನವೂ ಬೇಗ ಆಯಿತು ನಮಗೆ. ಅಲ್ಲಂತೂ ಪ್ರಶಾಂತವಾಗಿದೆ ಜಾಗ. ರಾಯನ ದರ್ಶನ ನಮಗೆ ಬೆಳಗ್ಗೆ ಅಷ್ಟೊತ್ತಿಗೆ ಬೇಗನೆ ಮುಗೀತು. ಅದು ನಾವು ರೂಮ್ಗೆ ಹೋಗಿ ಮತ್ತೆ ರಾಯರ ದರ್ಶನ ಮಾಡೋಕ್ಕೆ ಬಂದ್ವಿ. ಸಂಜೆ ಹೊತ್ತಲ್ಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅಲ್ಲಿ. ಮತ್ತು ಕೂತ್ಕೊಂಡ್ರು ರಾಯನ ಮುಂದೆ ಒಂದು ಮನಸ್ಸಿಗೆ ನೆಮ್ಮದಿ. ಅಲ್ಲಿ ಕೂತ್ಕೊಂಡ್ರೆ ಮನೆಗೆ ಹೋಗಬೇಕು ಅನಿಸೋದೇ ಇಲ್ಲ. ಹಾಗಾಗಿ ನಾನು ರೂಮ್ಗೆ ಹೋದ್ರು ಮತ್ತೆ ಬಂದು ಅಲ್ಲಿ ಸ್ವಲ್ಪ ಹೊತ್ತು ಕೂತು ಸಂಜೆ ಹೊತ್ತಲ್ಲಿ ಮತ್ತೆ ರೂಮ್ಗೆ ಹೋಗಿದ್ದೀನಿ. ಅಷ್ಟು ಚೆನ್ನಾಗಿದೆ. ನಾವೇನೇ ಒಂದು ಅಂದ್ಕೊಂಡ್ರು ರಾಯರನ್ನು ಮನಸಾರೆ ನಾವು ಮನಸ್ಫೂರ್ತಿಯಾಗಿ ಅವರಲ್ಲಿ ಕೇಳಿಕೊಂಡ್ರೆ ಅದು ಖಂಡಿತ ನೆರವೇರುತ್ತೆ. ರಾಯರು ಹೀಗೆ ನನಗೆ ದರ್ಶನ ಮಾಡ್ತಾಯಿರೋ ಅವಕಾಶ ಕೊಡಲಿ ಅಂತ ಕೇಳ್ಕೊತೀನಿ. ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಫ್ಯಾಮ್ಲಿ ಜೊತೆ ಹೋಗಿದ್ದೀನಿ ರಾಯರ ದರ್ಶನಕ್ಕೆ ಅಂಥೇಳಿ. ಅಲ್ಲಂತೂ ಒಂದು ಪ್ರಸಾದ ವ್ಯವಸ್ಥೆ ಆಗಲಿ ಎಲ್ಲ ಚೆನ್ನಾಗಾಯಿತು ನಮಗೆ. ನೋಡಿ, ತುಂಬ ಚೆನ್ನಾಗಿ ಅಲ್ಲೆಲ್ಲ ಫ್ರೀಯಾಗಿತ್ತು. ಎಲ್ಲ ನೋಡ್ಕೊಂಡು ನಿಧಾನಕ್ಕೆ, ರಶ್ ಇರಲಿಲ್ಲ. ಬೇಗನೆ ದರ್ಶನ ಮುಗಿಸಿ ಆರಾಮಾಗಿ ಕೂತ್ಕೊಂಡು ಮನಸ್ಫೂರ್ತಿಯಾಗಿ ಅವ್ರನ್ನ ಬೇಡಿಕೊಂಡು ಬರೋಂಥ ಅವಕಾಶ ರಾಯರು ನನಗೆ ಕೊಟ್ಟರು. ನಾವೇ ಧನ್ಯರು ರಾಯರಿಗೆ. ಅಷ್ಟಿಲ್ದಿರೆ ಹೇಳ್ತೀವ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ ಅಂಥೇಳಿ. ಇದಾಗಿತ್ತು ನೋಡಿ ಇವತ್ತಿನ ನಮ್ಮ ಮಂತ್ರಾಲಯದ ದರ್ಶನ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ಹೀಗೆ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ ನನಗೆ ಒಂದು ಎಂಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.